ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5 ಗ್ರಹಗಳ ರಾಶಿ ಪರಿವರ್ತನೆಯಿಂದ ವೃಶ್ಚಿಕ ರಾಶಿ ಜಾತಕರ ಮೇಲೆ ಆಗಸ್ಟ್ ತಿಂಗಳು ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಶೇರ್ ಮಾಡ್ತಾ ಇದ್ರೆ ನಮಗಿನ್ನು ಹೊಸ ಹೊಸ ವಿಚಾರಗಳು ತಿಳಿಸೋಕ್ಕೆ ಉತ್ಸಾಹವನ್ನು ತಂದುಕೊಟ್ಟಂಗಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. 12/8/2026 ಬುಧವಾರದ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅವತ್ತು. ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಬಗ್ಗೆ ಹೇಳಲಾಗಿದೆ. ನಿಮ್ಮ ಮನೆಗೆ ನಿಮ್ಮ ಪತಿ ಆರೋಗ್ಯ ಸಮಸ್ಯೆ, ಕೆಲಸ ಸಿಗ್ತಾ ಇಲ್ಲ, ಪೂರ್ತಿ ಜವಾಬ್ದಾರಿಯನ್ನು ಹೆಣ್ಮಕ್ಳೇ ತಗೊಂಡಿದ್ದೀರಾ ಅಂಥವರು ಈ ವ್ರತವನ್ನ ಮಾಡೋದನ್ನ ಮರಿಬೇಡಿ. ಆಷಾಢ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಪೂಜಾ ಗೃಹವನ್ನ ರಂಗವಾಲಾದ್ಯಗಳಿಂದ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನು ಇಟ್ಟು ಪರಮೇಶ್ವರನ್ನ ಆಹ್ವಾನ ಮಾಡಿ ನೀವು ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ಇದು ಸುಮಂಗಲಿಯರು ಸೌಭಾಗ್ಯದಾಯಕ ವ್ರತ ಕೂಡ ಆಗಿದೆ. 17/8/2026 ಸೋಮವಾರ ನಾಗರ ಪಂಚಮಿ, 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ. ಪ್ರಿಯ ವೀಕ್ಷಕರೇ, ಈ ವ್ರತ ಹೇಗೆ ಮಾಡಬೇಕು, ನಾಗರ ಪಂಚಮಿ ಹಬ್ಬ ಹೇಗೆ ಆಚರಿಸಬೇಕು ಅಂತ ನಿಮಗೇನ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಬರೀ ತಿಂಗಳ ಭವಿಷ್ಯ ಆಗಿರುತ್ತೆ. ಇಲ್ಲಿ ನಾನು ಎಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ದೊಡ್ಡದಾಗುತ್ತೆ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪ್ರಿಯ ವೀಕ್ಷಕರೇ, ಇಷ್ಟು ಈ ತಿಂಗಳ ವಿಶೇಷ. ಹಾಗಾದರೆ ಗ್ರಹ ರಾಶಿ ಪರಿವರ್ತನೆ. ಶುಕ್ರ 1ನೇ ತಾರೀಕು ಆಗಸ್ಟ್ ಆರಂಭ ಆಗ್ತಾ ಇದ್ದಂಗೆನೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ. 1 ಆಗಸ್ಟ್ 2026 ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ. ಶುಕ್ರ ನಿಮಗೆ ವ್ಯಯಾಧಿಪತಿ, ಸಪ್ತಮಾಧಿಪತಿ, ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ. ಸಪ್ತಮಾಧಿಪತಿ ಲಾಭ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಿಟೇಲ್ ವ್ಯಾಪಾರದಿಂದ ಲಾಭ, ಅಂದ್ರೆ ರಿಟೇಲ್ ಆಗೆಲ್ಲ ಮಾರಾಟ ಮಾಡೋದು, ಹೋಲ್ಸೇಲ್ ಅಲ್ಲ, ರಿಟೇಲ್ ವ್ಯಾಪಾರಗಳು, ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಈ ತಿಂಗಳು ನಿಮಗೆ ಲಾಭ ಆಗುತ್ತೆ. ಅಂದ್ರೆ ಈ ತಿಂಗಳು ಏನು ಮುಖ್ಯವಾಗಿ ಅಂದ್ರೆ ವೃತ್ತಿ ಜೀವನದಲ್ಲಿ ಭಾರಿ ಉತ್ತುಂಗಕ್ಕೆ ನೀವು ಹೋಗ್ತೀರಿ. ಗುಪ್ತ ಬಲೆಗೆ ಬೀಳುವಂತಹ ಸಾಧ್ಯತೆ ಇದೆ, ಎಚ್ಚರವಾಗಿರಬೇಕು. ಮಂಗಳ 8ನೇ ಮನೆಗೆ ಪ್ರವೇಶ ಆಗ್ತಾ ಇದ್ದಾನೆ, ಅಪಾಯ ಇದೆ, ಎಚ್ಚರ. ಇಡೀ ವರ್ಷದ ಅತ್ಯಂತ ಶಕ್ತಿಶಾಲಿಯಾದಂತಹ ತಿಂಗಳು ಆಗಸ್ಟ್ ವೃಶ್ಚಿಕ ರಾಶಿಯವರಿಗೆ. ಆದರೆ ಅಸ್ಥಿರವಾದ ತಿಂಗಳು ಕೂಡ ಆಗಿದೆ. ಒಂದೆಡೆ ವೃತ್ತಿ ಜೀವನದಲ್ಲಿ ಶಿಖರಕ್ಕೆ ನೀವು ಹೆಜ್ಜೆ ಇಡ್ತಾ ಇದ್ರೆ ರಾಶ್ಯಾಧಿಪತಿ ಕುಜ ಅಪಾಯಕಾರಿ ಗುಪ್ತ ಪ್ರದೇಶದಲ್ಲಿ ಪ್ರವೇಶ ಮಾಡ್ತಾ ಇರೋದು, ಹಠಾತ್ ಅಪಘಾತಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇದು ಹೈಲೈಟ್ ಆಗಿರುತ್ತೆ. ಆದ್ರಿಂದ ಈ ತಿಂಗಳಲ್ಲಿ ಶುಕ್ರ ನಿಮಗೆ ಲಾಭ ಕೊಡ್ತಾನೆ. ಏನ್ ಮಾಡ್ತಾನೆ, ದ್ವಿಸ್ವಭಾವ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ತಾನೆ ನಿಮ್ಮ ಇನ್ಕಮ್. ಆದಾಯದ ಹರಿವು ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ನೋಡಿ, ಇದು ಶುಭ, ನೋಟ್ ಮಾಡ್ಕೊಳ್ಳಿ. ಶುಕ್ರ ಸಪ್ತಮಾಧಿಪತಿಯಾಗಿ ನೀಚನಾದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನ ಕೊಡ್ತಾನೆ. ಆರ್ಥಿಕ ಲಾಭ, ನಿಮ್ಮ ದೀರ್ಘಕಾಲದ ಆಸೆಗಳು, ದುಡ್ಡಿದ್ರೆ ಎಲ್ಲ ಈಡೇರುತ್ತೆ ಅಲ್ವಾ. ಈ ಕಾಲದಲ್ಲಿ ಏನು, ಆರೋಗ್ಯ ಚೆನ್ನಾಗಿರ್ಬೇಕು, ದುಡ್ಡಿರ್ಬೇಕು. ದುಡ್ಡಿದ್ರೆ ಹೆಣ್ಣು, ಹೊನ್ನು, ಮಣ್ಣು ಅಲ್ವಾ. ಇವೆಲ್ಲ, ಭೂಮಿ ಬೇಕಾ ದುಡ್ಡು ಕೊಟ್ರೆ ತಗೋಬಹುದು, ಕಾರ್ ಬೇಕಾ ದುಡ್ಡು ಕೊಟ್ರೆ ಬರುತ್ತೆ.
ಪ್ರೀತಿ ಬೇಕಾ, ಅದನ್ನು ಕೂಡ ದುಡ್ಡಿಂದ ಕೊಂಡ್ಕೋಬಹುದು ಅಲ್ವಾ. ನಿಮ್ಮ ಆಸೆಗಳೆಲ್ಲ ಈಡೇರುವಂತ ತಿಂಗಳು. ಅದೃಷ್ಟಕ್ಕಿಂತ ಸ್ವಲ್ಪ ಕಷ್ಟಪಟ್ಟರೆ ಫಲ. ಯಾಕೆ? ಶುಕ್ರ ನೀಚನಾಗಿದ್ದಾನೆ, ಶುಕ್ರ ನೀಚ ಸ್ಥಾನ, ಅದಕ್ಕೆ ಕಷ್ಟಪಡಬೇಕು. ಬರೀ ಅದೃಷ್ಟ ನಾನು ಸುಮ್ಮನೆ ಕೂತ್ರೆ ಎಲ್ಲ ಬರುತ್ತೆ ಅನ್ಕೋಬಾರ್ದು. ಹಾಗಾದ್ರೆ ವ್ಯಾಪಾರಸ್ಥರಿಗೆ ವ್ಯಾಪಾರ, ರಿಟೇಲ್ ವ್ಯಾಪಾರ ಹೇಳಿದೆ ಲಾಭ ಆಗುತ್ತೆ, ಹೊಸ ಗ್ರಾಹಕರು ಸಿಗುವಂಥದ್ದು, ಬಾಕಿ ಇರುವ ಸಾಲಗಳನ್ನು ತೀರಿಸುವಂತಹ ಒಂದು ವ್ಯವಸ್ಥೆ ನಿಮಗೆ ಉಂಟಾಗುತ್ತೆ. ಈ ತಿಂಗಳಲ್ಲಿ ಪ್ರಶಸ್ತಿಗಳನ್ನು ಪಡಿತೀರಿ. ಮಹಿಳಾ ಸ್ನೇಹಿತರು ಇವರಿಂದ ನಿಮಗೆ ಸಹಕಾರ. ಆದರೆ ನೀವು ವಿವಾಹ ಆಗಿದ್ರೆ, ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ, ನಿಮ್ಮ ಸಂಗಾತಿಯನ್ನ ಟೀಕಿಸಬೇಡಿ. ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿ ಸಂಗಾತಿಯನ್ನ ನೀವು ಟೀಕಿಸೋದನ್ನ ನಿಲ್ಲಿಸಬೇಕು. ಅವರಲ್ಲಿರುವಂತಹ ಕಡಿಮೆಯನ್ನ ನೋಡೋದನ್ನ ನಿಲ್ಲಿಸಬೇಕು. ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ. 17 ಆಗಸ್ಟ್ 2026 ಕರ್ಕಾಟಕ ರಾಶಿಯಲ್ಲಿರುವಂತಹ ಸೂರ್ಯ ಸಿಂಹ ರಾಶಿಗೆ ದಶಮ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಸ್ವಾಭಾವಿಕವಾಗಿ ಗೌರವಗಳನ್ನ ಗಳಿಸ್ತೀರಿ. ಕೆಲಸದ ಸ್ಥಳಗಳಲ್ಲಿ ಸವಾಲುಗಳನ್ನ ಸುಲಭವಾಗಿ ನೀವು ನಿವಾರಿಸ್ತೀರಿ. ಸರ್ಕಾರ, ಹಿರಿಯ ನಿರ್ವಹಣೆ, ಕಾರ್ಪೊರೇಟ್ ಮೇಲಾಧಿಕಾರಿಗಳಿಂದ ನಿಮಗೆ ಅಪಾರ ಬೆಂಬಲ ಸಿಗುತ್ತೆ. ಯಾಕಂದ್ರೆ ದಶಮ ಭಾವಾಧಿಪತಿ ದಶಮ ಭಾವದಲ್ಲಿ ಸಂಚಾರ, ಕೇತು ಕೂಡ ಜೊತೆಗಿರೋದ್ರಿಂದ ಧ್ವಜಕೀರ್ತಿ ಯೋಗ. ನಿಮ್ಮ ಶಿಖರ ಹೆಚ್ಚು ಮೇಲೋಗುತ್ತೆ. ರಾಜಕಾರಣಿಗಳ ಸಹಾಯ, ಸರ್ಕಾರದ ಸಹಾಯ, ಬೆಂಬಲ, ಮೇಲಾಧಿಕಾರಿಗಳ ಸಹಾಯ, ತಂದೆಯ ಸಪೋರ್ಟ್, ಫೈನಾನ್ಷಿಯಲಿ ತಂದೆಯಿಂದ ಸಪೋರ್ಟ್ ಬೇಕು, ಈ ತಿಂಗಳು ನಿಮಗೆ ತಂದೆಯಿಂದ ಸಪೋರ್ಟ್ ಸಿಗುತ್ತೆ. ಗುರುಗಳ ಮಾರ್ಗದರ್ಶನ ಬೇಕು, ಈ ತಿಂಗಳು ಗುರುಗಳಿಂದ ಮಾರ್ಗದರ್ಶನ ಸಿಗುತ್ತೆ. ಆಶೀರ್ವಾದನೂ ಸಿಗುತ್ತೆ, ಆರ್ಥಿಕ ಬೆಂಬಲ ಕೂಡ ಸಿಗುತ್ತೆ. ನೋಡಿ, ಇಷ್ಟೆಲ್ಲ ಅದಕ್ಕೆ ನಾನು ಹೇಳಿದ್ದು, ಈ ತಿಂಗಳು ಇಡೀ ವಿಶ್ವದಲ್ಲೇ, ಇಡೀ ಈ ವರ್ಷದಲ್ಲೇ ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ತಿಂಗಳು ಅಂತ ಹೇಳಿದ್ ನಾನು. ನೋಡಿ, ಯಾಕೆಂದ್ರೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದು ನಿಮ್ಮ ಕರ್ಮ ಕ್ಷೇತ್ರವನ್ನ ಮೇಲು ತಗೊಂಡೋಗ್ತಾನೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ನಿಮಗೆ ಅಧಿಕಾರ ಸಿಗ್ಲೇಬೇಕು. ಕೆಲವರಿಗೆ ಕಳೆದುಕೊಂಡಂತ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗತ್ತೆ. ವೃಷಿಕ ರಾಶಿಯವರಿಗೆ ಸಪೋರ್ಟ್ ಸಿಗುತ್ತೆ. ಆದ್ರೆ ಏನ್ ನೆಗೆಟಿವ್ ಎಫೆಕ್ಟ್ ಅಂದ್ರೆ, ನಿಮ್ಮ ಜನ್ಮ ರಾಶಾಧಿಪತಿಯಾದಂತಹ ಮಂಗಳ ನೆಗೆಟಿವ್ ಎಫೆಕ್ಟ್, ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ಅಷ್ಟಮ ಅಂದ್ರೆ ಆಯುಷ್ ಭಾವ. ಹಠಾತ್ ಅಪಘಾತಗಳಾಗ್ಬಿಡ್ಬೋದು, ಗೊತ್ತಿರೋ ಸಡನ್ ಆಗಿ ಅಲ್ವಾ ಅಪಘಾತಗಳಾಗೋದು, ಯಾರು ಗೊತ್ತಿರುತ್ತಾ? ಬಹಳ ಹುಷಾರಾಗಿರಿ. ಗಾಯಗಳಾಗ್ಬೋದು, ಏನೋ ಒಂಥರ ಗುಪ್ತವಾದಂತಹ ಭಯಗಳು ಉಂಟಾಗ್ಬೋದು, ಸಂಗಾತಿ ಜೊತೆಗೆ ಕಲಹಗಳಾಗ್ಬೋದು, ಕುಟುಂಬದ ಅತ್ತೆ ಮಾವಂದಿರ ಜೊತೆಗೆ ಘರ್ಷಣೆಗಳನ್ನ ಮಾಡ್ಕೋಬೇಡಿ. ಹಾಗಾದ್ರೆ ಗುರುಜಿ ಇಂಥವೆಲ್ಲ ಹೇಳ್ತಾ ಇದ್ದೀರಾ, ಭಯ ಆಗುತ್ತೆ, ಭಯ ಪಡ್ಬೇಡಿ. ಪರಿಹಾರ ಹೇಳ್ತಾ ಇದ್ದೀನಿ. ಏನ್ ಪರಿಹಾರ ಮಾಡ್ಬೇಕು? ಹನುಮಾನ್ ಚಾಲೀಸವನ್ನ ಓದಿ. ಧಾರ್ಮಿಕ ಸ್ಥಳಗಳಿಗೆ, ಯಾವುದೇ ಧಾರ್ಮಿಕ ಸ್ಥಳ ಆಗಿರಲಿ, ಸಕ್ಕರೆ ಹಾಲು ದಾನ ಮಾಡಿ, ಇಲ್ಲ ಮೊಸರನ್ನಾದ್ರೂ ದಾನ ಮಾಡಿ. ಶುಕ್ರ ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 5 ಆಗಸ್ಟ್ 2026 ಬುಧ ಅಷ್ಟಮಾಧಿಪತಿ ಭಾಗ್ಯ ಭಾವದಲ್ಲಿ, ಲಾಭಾಧಿಪತಿ ಭಾಗ್ಯ ಭಾವ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಧರ್ಮಸ್ಥಾನ, ದೇವರುಗಳನ್ನ ಟೀಕಿಸುವಂಥದ್ದು, ಧರ್ಮ ಗ್ರಂಥಗಳನ್ನ ಟೀಕಿಸುವಂಥದ್ದು ಮಾಡಬಾರ್ದು. ಅತಿಯಾಗಿ ಚಂದ್ರನ ಮನೆ ಆಗಿರೋದ್ರಿಂದ ಹೆಚ್ಚು ಯೋಚನೆನೂ ಮಾಡಬಾರ್ದು. ಟೂ ಮಚ್ ಥಾಟ್ಸ್ ಅಷ್ಟು ಒಳ್ಳೇದಲ್ಲ. ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡಬೇಕು, ಜಾಸ್ತಿ ಯೋಚನೆ ಮಾಡಬಾರ್ದು. ಯಾರೇ ಹಿರಿಯರೊಂದಿಗೆ ಈ ತಿಂಗಳು ನಾನೇ ಸರಿ, ನಾನು ಹೇಳ್ತಿರೋದೇ ಸರಿ ಅಂತ ಯಾರ ಜೊತೆಗೂ ವಾದ ವಿವಾದ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನನ್ನ ಸಲಹೆ. ನೀವು ವೃಶ್ಚಿಕ ರಾಶಿನ, ವೃಶ್ಚಿಕ ಲಗ್ನನ ಅನ್ನೋದನ್ನ ಕಮೆಂಟ್ ಮಾಡಿ ದಯವಿಟ್ಟು. ನಿಮಗೆ ರಾಶಿಗೆ ಅನ್ವಯ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಲಗ್ನಕ್ಕೆ ಅನ್ವಯ ಆಗ್ತಾ ಇದೆಯಾ ಅಂತ ನೀವು ತಿಳಿಸಿದ್ರೆ ಅದ್ರ ಪ್ರಕಾರ ಮತ್ತೊಂದು ತಿಂಗಳು ಬೇರೆ ಬೇರೆ ವಿಡಿಯೋಗಳನ್ನ ನಿಮಗೆ ಅನುಕೂಲ ಆಗೋ ಥರ ಮಾಡಿಕೊಡೋಣ. ಪ್ರಿಯ ವೀಕ್ಷಕರ, ಈಗ ಆಗಸ್ಟ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡಿ ಅಂತ ನಾನು ಆಗಲೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದೆ. ನಿಮಗೆಲ್ಲ ದೇವರು ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.
ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.